ಹಲೋ ನಮಸ್ಕಾರ, ನಾನು ಅಕ್ಷಯ್. ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ಇವತ್ತು ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಒಟ್ಟು 40 ಮಂದಿ ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷ, ಉಪಮುಖ್ಯಮಂತ್ರಿ, ಭವಿಷ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಯ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಆ 40 ಮಂದಿ ಕಾಂಗ್ರೆಸ್ನ ಶಾಸಕರು ಯಾರು? ಆ 40 ಮಂದಿ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಬರೆದಿರುವಂತಹ ಪತ್ರದಲ್ಲಿ ಏನಿದೆ? ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪತ್ರದ ಹಿಂದಿನ ಲೆಕ್ಕಾಚಾರ ಏನು? 3 ದಿನದಲ್ಲಿ ಆ 40 ಶಾಸಕರ ಭೇಟಿ, ಕಾಂಗ್ರೆಸ್ ಉಸ್ತುವಾರಿಯನ್ನ ಭೇಟಿಯಾಗಲಿರುವಂತಹ ಆ ಶಾಸಕರು ಯಾರು? 40 ಶಾಸಕರು. ಫ್ರೀಡಮ್ ಟಿವಿಯಲ್ಲಿ ಆ 40 ಶಾಸಕರ ಸಂಪೂರ್ಣ ಪಟ್ಟಿ ಇದೆ. ಈ 40 ಶಾಸಕರ ಪೈಕಿ ಸಿದ್ದರಾಮಯ್ಯ ಬಣದ ಶಾಸಕರೆಷ್ಟು? ಈ 40 ಶಾಸಕರ ಪೈಕಿ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಎಷ್ಟು? ಕರ್ನಾಟಕ ರಾಜಕಾರಣದ ಸ್ಥಿತಿ ಬದಲಾಯಿಸುತ್ತಾ 3 ದಿನಗಳ ಆ ಸರಣಿ ಸಭೆ. ಆ 40 ಮಂದಿ ಶಾಸಕರು ಯಾರಾಗಾದ್ರೆ? ಈ 40 ಮಂದಿ ಶಾಸಕರಿಗೇನೆ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಪತ್ರವನ್ನ ಬರೆದ್ರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ? ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಂದೀಪ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. 3 ದಿನ ಬೆಂಗಳೂರಲ್ಲಿ ಇಡ್ತಾರೆ, ಠಿಕಾಣಿಯನ್ನ ಹೂಡ್ತಾರೆ. ನೀವು 40 ಮಂದಿ ರಂದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಆ 40 ಮಂದಿ ಶಾಸಕರು ಎಷ್ಟು? 40 ಮಂದಿ ಶಾಸಕರಲ್ಲಿ ಯಾವ ಜಿಲ್ಲೆಯ ಎಷ್ಟು ಕಾಂಗ್ರೆಸ್ ಶಾಸಕರು? ಕೋಲಾರದ ಎಲ್ಲ 4 ಮಂದಿ ಕಾಂಗ್ರೆಸ್ ಶಾಸಕರಿಗೆ ಮಾತುಕತೆಗೆ ಆಹ್ವಾನವನ್ನು ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 2 ಕಾಂಗ್ರೆಸ್ ಶಾಸಕರಿಗೆ ಸಮಯ ನಿಗದಿ ಮಾಡಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ 6 ಮಂದಿ ಶಾಸಕರಿಗೆ ಸಭೆಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರದ 2 ಶಾಸಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ 3 ಶಾಸಕರಿಗೆ ರಂದೀಪ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆ, ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಪ್ರತಿನಿಧಿಸುವಂತಹ ರಾಮನಗರ ಜಿಲ್ಲೆಯ 3 ಶಾಸಕರಿಗೆ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಮೈಸೂರು ಜಿಲ್ಲೆಯ 5 ಶಾಸಕರಿಗೆ ರಂದೀಪ್ ಸುರ್ಜೇವಾಲಾ ಅವರನ್ನ ಖುದ್ದು ಭೇಟಿಯಾಗಿ ನೀವು ಮಾತುಕತೆಯನ್ನ ನಡೆಸಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಮಂಡ್ಯ ಜಿಲ್ಲೆಯ 5 ಶಾಸಕರಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಕೊಡಗು ಜಿಲ್ಲೆಯ 2 ಶಾಸಕರು, ಕೊಡಗಿನಲ್ಲಿ ಇರುವಂತದ್ದು 2 ವಿಧಾನಸಭಾ ಕ್ಷೇತ್ರ, ಅಲ್ಲಿ 2 ಶಾಸಕರಿದ್ದಾರೆ, ಅವರಿಬ್ಬರು ಕೂಡ ಕಾಂಗ್ರೆಸ್ನವರೇ, ಅವರಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 1 ಅಂದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಶೋಕ್ ರೈ, ಪತ್ರವನ್ನು ಬರೆಯಲಾಗಿದೆ. ಹಾಸನದ ಓರ್ವ ಕಾಂಗ್ರೆಸ್ ಶಾಸಕ, ಅವರಿಗೂ ಕೂಡ ಸಭೆಗೆ ಬರುವಂತೆ ಪತ್ರವನ್ನು ಬರೆಯಲಾಗಿದೆ. ಸೊ ಡಿ.ಕೆ. ಶಿವಕುಮಾರ್ ಅವರ ಪತ್ರದ ಹಿಂದಿನ ಉದ್ದೇಶ ಏನು? 40 ಮಂದಿ ಶಾಸಕರು 3 ದಿನ 2023ರ ಮೇ 20ನೆಯ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 135 ಮಂದಿ ಶಾಸಕರೊಂದಿಗೆ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಂದೀಪ್ ಸುರ್ಜೇವಾಲಾ ಅವರು ನೇರವಾಗಿ ಶಾಸಕರ ಜೊತೆಗೆ ಪ್ರತ್ಯೇಕವಾಗಿ ನಡೆಸ್ತಾ ಇರುವಂತಹ ಮೊದಲನೆಯ ಸಭೆ ಇದು. ಇವತ್ತು ಸುರ್ಜೇವಾಲಾಕ್ಕೆ ದೂರನ್ನ ಕೊಡಲಿರುವಂತಹ ಶಾಸಕರು ಯಾರು? ಇದರಲ್ಲಿ ಕೆಲವರು ಕೊಟ್ಟಾಗಿದೆ ಈಗಾಗಲೇ. ಮೊದಲ ದಿನ ಕೋಲಾರ ಭಾಗದ ಶಾಸಕರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಶಾಸಕರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಸೊ ಆ ಲಿಸ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇವತ್ತು ನಾವು ಇಡ್ತೀವಿ. 40 ಶಾಸಕರು ಇವರು ಇವತ್ತು ಸುರ್ಜೇವಾಲಾ ಅವರಿಗೆ ಹೋಗಿ ಏನು ಹೇಳ್ತಾರೆ? ವೆರಿ ಇಂಪಾರ್ಟೆಂಟ್. ಅದು ವೆರಿ ಇಂಪಾರ್ಟೆಂಟ್. ಇಟ್ ವಿಲ್ ಡಿಸೈಡ್ ದೇರ್ ಪೊಲಿಟಿಕಲ್ ಫ್ಯೂಚರ್ ಆಲ್ಸೋ. ಈ ಶಾಸಕರ 2028ರ ಚುನಾವಣಾ ರಾಜಕೀಯದ ಭವಿಷ್ಯವನ್ನ ಕೂಡ ಈ ಶಾಸಕರು ಇವತ್ತು ತಮ್ಮ ಪಕ್ಷದ ಉಸ್ತುವಾರಿ ಸುರ್ಜೇವಾಲಾ ಮುಂದೆ ಏನು ಹೇಳ್ತಾರೆ ಎನ್ನುವಂಥದ್ರ ಆಧಾರದ ಮೇಲೂ ಕೂಡ ನಿರ್ಧಾರಿತ ಆಗತ್ತೆ. ಎಲ್ಲವೂ ಪೊಲಿಟಿಕಲ್ ಸಿನಾರಿಯೋಸು ಗ್ರೌಂಡ್ನಲ್ಲಿ ನಿಧಾನಕ್ಕೆ ಒಂದೊಂದಾಗಿಯೇ ಬದಲಾಗುತ್ತೆ. ಸೊ ಆ ಲಿಸ್ಟನ್ನು ನಿಮ್ಮ ಮುಂದೆ ತೋರಿಸ್ತೀವಿ, ನಿಮ್ಮ ಮುಂದೆ ಇಡ್ತೀವಿ.
ಹಾಗಾದ್ರೆ ಆ 40 ಮಂದಿ ಶಾಸಕರು ಯಾರು? ಡಿ ಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಪತ್ರ ಬರೆದಿದ್ದಾರೆ. 29ನೇ ತಾರೀಕು ನಿನ್ನೆ ಬರೆದಿರುವಂತಹ ಪತ್ರ. ಎಸಿಸಿ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರನ್ನ ಈ ಲಿಸ್ಟ್ ಪುಟ್ಟಸ್ವಾಮಿ ಗೌಡ, ಗೌರಿಬಿದನೂರು ಪಕ್ಷೇತರ ಶಾಸಕರು. ಗೌರಿಬಿದನೂರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸೋತ್ರು. ಪಕ್ಷೇತರ ಶಾಸಕರಾಗಿ ಪುಟ್ಟಸ್ವಾಮಿ ಗೌಡ ಅವರು ಗೆದ್ದರು. ಅವರು ಗೆದ್ದಾದ ಬಳಿಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡ್ರು. ಎಸ್.ಎನ್. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕರು, ಇವರಿಗೆ ಮೊದಲ ದಿನದ ಆದ್ಯತೆಯನ್ನು ಕೊಡಲಾಗಿದೆ. ಇನ್ನು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು, ಮೊದಲ ಬಾರಿಗೆ ಶಾಸಕರಾಗಿರುವಂಥವರು ಪ್ರದೀಪ್ ಈಶ್ವರ್. ಇನ್ನು ರೂಪಕಲಾ ಎಂ, ಕೆಜಿಎಫ್ ಶಾಸಕಿ, ಆಹಾರ ಸಚಿವ KH ಮುನಿಯಪ್ಪ ಅವರ ಪುತ್ರಿ, ಇವರು ಕೂಡ ಇವತ್ತು ರಣದೀಪ್ ಸುರ್ಜೇವಾಲಾ ಮುಂದೆ ಹಾಜರಾಗಿ ತಮ್ಮ ದುಮ್ಮಾನಗಳನ್ನು, ನೋವುಗಳನ್ನು ವ್ಯಕ್ತಪಡಿಸಲಿದ್ದಾರೆ. ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು, ಭೈರತಿ ಸುರೇಶ್ ಅವರ ವಿರುದ್ಧ ಅಸಮಾಧಾನಗೊಂಡಿರುವಂತಹ ಶಾಸಕರ ಪೈಕಿ ಎಸ್.ಎನ್. ನಾರಾಯಣಸ್ವಾಮಿ ಕೂಡ ಒಬ್ಬರು. ಕೊತ್ತೂರು ಮಂಜುನಾಥ್ ಕೋಲಾರ ಶಾಸಕರು. ಈ ಕೊತ್ತೂರು ಮಂಜುನಾಥ್ ವಿಚಾರಕ್ಕೆ ಬರೋದಾದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ಲ, ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಹೇಳಿದಂಥ ಏಕೈಕ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್. ಜೊತೆಗೆ ಕಾಂಗ್ರೆಸ್ನ ಡಿಸಿಪ್ಲಿನ್ ಲೈನ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಂಪ್ ಆಗಿರುವಂತಹ ಶಾಸಕ ಇನ್ನು KY ನಂಜೇಗೌಡ, ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಕೋಲಾರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. KMFನ ಮೇಲೆ ಕಣ್ಣಿಟ್ಟಿದ್ದಾರೆ. AC ಶ್ರೀನಿವಾಸ್ ಪುಲಕೇಶಿ ನಗರ ಕ್ಷೇತ್ರದ ಶಾಸಕರು. ಬೆಂಗಳೂರು ನಗರಕ್ಕೆ ಒಳಪಟ್ಟಂತಹ ಕ್ಷೇತ್ರ ಇದು ಪುಲಕೇಶಿ ನಗರ. ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. NA ಹ್ಯಾರಿಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ಶಾಸಕ. ಪ್ರಿಯಾ ಕೃಷ್ಣ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರು. ಎಂ ಕೃಷ್ಣಪ್ಪ ವಿಜಯನಗರ ಕ್ಷೇತ್ರದ ಶಾಸಕರು. ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಎಂ ಕೃಷ್ಣಪ್ಪ. ಇನ್ನು ಬಿ ಶಿವಣ್ಣ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು. ಶರತ್ ಬಚ್ಚೇಗೌಡ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂಥವರು ಶರತ್ ಬಚ್ಚೇಗೌಡ ಹೊಸಕೋಟೆ ಶಾಸಕರು. ಶ್ರೀನಿವಾಸ ಎನ್ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು. HC ಬಾಲಕೃಷ್ಣ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಡಿ.ಕೆ. ಶಿವಕುಮಾರ್ ಅವರ ಜಿಲ್ಲೆಯವರು. ಡಿ.ಕೆ. ಶಿವಕುಮಾರ್ ಅವರ ಬಂಟರಾಗಿ ಬದಲಾಗಿದ್ದಾರೆ. ಮಾಗಡಿ ಕ್ಷೇತ್ರದ ಶಾಸಕ HC ಬಾಲಕೃಷ್ಣ. HC ಬಾಲಕೃಷ್ಣ ಅವರು 2017ರ ಅವಧಿಯಲ್ಲಿ 18-17ರ ಅವಧಿಯಲ್ಲಿ JDS ಅನ್ನ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದೇ ಸಿದ್ದರಾಮಯ್ಯನವರ ಮುಖ ನೋಡಿಕೊಂಡು. ಜಮೀರ್ ಅಹಮದ್ ಖಾನ್, ಚಲವರಾಯಸ್ವಾಮಿ, HC ಬಾಲಕೃಷ್ಣ ಹೀಗೆ. ಆದರೆ ಈಗ ರಾಮನಗರ ಜಿಲ್ಲೆಯ ಮಾಗಡಿ ಕ್ಷೇತ್ರದ ಶಾಸಕರು HC ಬಾಲಕೃಷ್ಣ ಅವರು ಈಗ ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರಾಗಿ, ಅವರ ಬೆಂಬಲಿಗ ಶಾಸಕರಾಗಿ ಬದಲಾಗಿದ್ದಾರೆ. ಅನಿವಾರ್ಯತೆಗಳು, ರಾಜಕೀಯ ಅನಿವಾರ್ಯತೆಗಳು. ಕಾರಣ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಮನಗರದಲ್ಲಿ ವಿರುದ್ಧವಾಗಿ ಮಾತನಾಡುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಸೊ ರಿಜ್ವಾನ್ ಅರ್ಷದ್. ಆದರೆ ಇವತ್ತು ಆಳಂದ ಶಾಸಕ BR ಪಾಟೀಲ್ ಅವರು ರಣದೀಪ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ. ಬಟ್ ಆಳಂದ ಶಾಸಕರ ಹೆಸರು ಡಿ.ಕೆ. ಶಿವಕುಮಾರ್ ಅವರು ಖುದ್ದಾಗಿ ಕಳುಹಿಸಿರುವ ಪತ್ರ ಏನಿದೆ ಅದರಲ್ಲಿ ಇಲ್ಲ. ಆದರೆ ಆಳಂದ ಕ್ಷೇತ್ರದ ಶಾಸಕ BR ಪಾಟೀಲ್, ಜಮೀರ್ ಅಹಮದ್ ಖಾನ್ ಖಾತೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಆರೋಪ ಮಾಡಿದಂತಹ ಶಾಸಕರು ಇವತ್ತು
ರಂದೀಪ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ. ಪುಟ್ಟಸ್ವಾಮಿ ಗೌಡರು ಇವರಿಗೆ ಏನು ಅಸಮಾಧಾನ ಇದೆಯೋ ಗೊತ್ತಿಲ್ಲ. ಕಾರಣ ಪಕ್ಷೇತರ ಶಾಸಕ. ಹಂಗೆ ನೋಡೋಕ್ಕೋದ್ರೆ ಗೌರಿಬಿದನೂರಿಗೆ ಸಂಬಂಧಪಟ್ಟ ಹಾಗೆ ಪುಟ್ಟಸ್ವಾಮಿ ಗೌಡ ಅವರ ಬೇಡಿಕೆಗಳು ಏನೆಲ್ಲ ಇದ್ವೋ ಎಲ್ಲವನ್ನ ಕೂಡ ಈಡೇರಿಸಿದ್ದಾರೆ ಸಿದ್ದರಾಮಯ್ಯನವರು, ಈಡೇರಿಸಿದ್ದಾರೆ. ಇನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ರಾಜಕೀಯ ವಿಚಾರಕ್ಕೆ ಬಂದರೆ, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಸೋಲಲಿಕ್ಕೆ, ಕೋಲಾರದಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಸೋಲಲಿಕ್ಕೆ BJP ಅವರಾಗಲಿ JDS ನವರಾಗಲಿ ಕಾರಣ ಅಲ್ಲ, ಬದಲಿಗೆ ಅವರ ಒಳಗಿನ ಆಂತರಿಕ ಕಚ್ಚಾಟವೇ ಕಾರಣ. ಆಂತರಿಕ ಕಚ್ಚಾಟವೇ ಕಾರಣ. ಆ ಆಂತರಿಕ ಕಚ್ಚಾಟ ಒಬ್ಬರೇ ಒಂದೇ ಪಕ್ಷದ ಶಾಸಕರು ಆದರೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದಂತಹ ಶಾಸಕರು ಇವತ್ತು ರಂದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಇವರಿಗೆ ಈ 40 ಮಂದಿ ಶಾಸಕರಿಗೆ 20 ನಿಮಿಷ ನಿಮ್ಮ ಕಷ್ಟ ದುಮ್ಮಾನಗಳು, ದುರಿತಗಳು, ನೋವು ನಲಿವುಗಳು, 2 ವರ್ಷದ ಸರ್ಕಾರ ನಿಮಗೆ ಎಷ್ಟು ಖುಷಿ ಕೊಡ್ತು, ನೀವು ಎಷ್ಟು ಸಂತುಷ್ಟರಾಗಿದ್ದೀರಿ, ನಿಮಗೆ ಎಷ್ಟು ಅನುದಾನ ಬಂತು, ನೀವು ಅನುದಾನದಿಂದ ಖುಷಿಯಾಗಿದ್ದೀರಾ ಅಥವಾ ಇನ್ನಷ್ಟು ಅನುದಾನ ಬೇಕಾ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾ, ಮುಖ್ಯಮಂತ್ರಿ ಬದಲಾವಣೆ ಆಗಬಾರದ, DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ. ಕಾರಣ ಏನು ಅಂತ ಹೇಳಿದ್ರೆ, ರಂದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನ ಉಸ್ತುವಾರಿ ಆಗಿರ್ಬೋದು, ಆದರೆ ರಂದೀಪ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಇಬ್ಬರೂ ಕೂಡ DK ಶಿವಕುಮಾರ್ ಬಣದವರು. ದೆಹಲಿಯಲ್ಲಿ, ಕರ್ನಾಟಕದಲ್ಲ, ದೆಹಲಿಯಲ್ಲಿ KC ವೇಣುಗೋಪಾಲ್ ಮತ್ತು ರಂದೀಪ್ ಸುರ್ಜೇವಾಲಾ ಇಬ್ಬರು ಕೂಡ DKಶಿ ಬಣದ ನಾಯಕರು. ಸೊ DKಶಿಯ ಮೆಸೆಂಜರ್ಸ್. ಹಾಗಾಗಿ ಉಸ್ತುವಾರಿಗಳಿಂದ ಈ ಶಾಸಕರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಏನು ಭಾವಿಸಬೇಕಾದಂಥ ಅಗತ್ಯ ಇಲ್ಲ. ಬಟ್ ಒಂದು ಪ್ರಶ್ನೆ ಬಲವಾಗಿ ನನ್ನನ್ನು ಕಾಡ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರ ವಿರುದ್ಧ ಈ ಶಾಸಕರಿಗೆ ಯಾರಿಗೂ ಕೂಡ ಆಕ್ಷೇಪಗಳಿದ್ದಂತಿಲ್ಲ. ನಾನು ಬೆಳಗ್ಗೆ ಒಂದಿಷ್ಟು ಜನ ಶಾಸಕರ ಜೊತೆ ನೇರವಾಗಿ ಮಾತಾಡಿದೆ. ಯಾಕೆ ಹೋಗ್ತಾ ಇದ್ದೀರಿ, ಏನು ಕತೆ, ಏನು ದುರಿತ ದುಮ್ಮಾನಗಳೇನು, ಏನು ಹೇಳ್ತೀರಿ ನಿಮ್ಮ ಉಸ್ತುವಾರಿ ಅವರ ಜೊತೆಗೆ ಅಂತೇಳಿ. ಅವರಿಗೆ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಆಕ್ಷೇಪಗಳಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಆಕ್ಷೇಪಗಳು ಇಲ್ಲ ಎಂದಾದ ಮೇಲೆ ಹಿಂದಿ ಭಾಷಿಕ ರಂದೀಪ್ ಸುರ್ಜೇವಾಲಾ ಎದುರುಗಡೆ ಅಂತಿಮ ದಿನ 14 ಶಾಸಕರ ಭೇಟಿಗೆ ಅವಕಾಶವನ್ನು ಕೊಡಲಾಗಿದೆ. ಮೈಸೂರು, ಹಾಸನ, ಚಿಕ್ಕಮಗಳೂರು, ಮಂಡ್ಯ ಶಾಸಕರಿಗೆ ದೂರು ಹೇಳಿಕೊಳ್ಳಲು ಅವಕಾಶ. ನಿಮ್ಮ ಕಷ್ಟಗಳಿದ್ರೆ ಹೇಳಿ ಅಂತೇಳಿ ದೂರು ನೀಡುವವರ ಕಂಪ್ಲೀಟ್ ಪಟ್ಟಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಲಭ್ಯ ಇದೆ. ಕೊನೆಯ ದಿನ ಅಂದರೆ ನಾಡಿದ್ದು 2ನೇ ತಾರೀಕು, ಜುಲೈ 2ನೇ ತಾರೀಕು, ಒಂದೇ ದಿನ 14 ಶಾಸಕರಿಗೆ ಅವಕಾಶವನ್ನು ಕೊಡಲಾಗಿದೆ. ಬನ್ನಿ, ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ. DK ಶಿವಕುಮಾರ್ ಅವರ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಅವರು ನಿನ್ನೆ ಬರೆದಿರುವಂತಹ ಪತ್ರದಲ್ಲಿ AICC ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದ ರಂದೀಪ್ ಸುರ್ಜೇವಾಲಾ ಅವರನ್ನು ಶಾಸಕರು ನೋಡಿ, ಈಗ ಅಶೋಕ್ ರೈ ಪುತ್ತೂರು, ದಕ್ಷಿಣ ಕನ್ನಡದಲ್ಲಿ ಇಕ್ಬಾಲ್ ಹುಸೇನ್ ರಾಮನಗರ, ಸೊ ಮಾಗಡಿ ಕ್ಷೇತ್ರದ ಶಾಸಕ HC ಬಾಲಕೃಷ್ಣ, ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ CP ಯೋಗೇಶ್ವರ್, DK ಶಿವಕುಮಾರ್ ಜಿಲ್ಲೆಯವರು ಮೂರು ಜನನು, HC ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, CP ಯೋಗೇಶ್ವರ್, DK ಶಿವಕುಮಾರ್. ಮೊನ್ನೆ ಹೇಳಿದ್ರಲ್ಲ HC ಬಾಲಕೃಷ್ಣ, DK ಶಿವಕುಮಾರ್ ಬ್ರದರ್ಸ್ ಕೃಪಕಟಾಕ್ಷದಿಂದ ನನಗೆ ಅನುದಾನ ಸಿಗ್ತಾ ಇದೆ ಅಂತೇಳಿ. ಸೊ ಅವರ ಜಿಲ್ಲೆಯ ಶಾಸಕರೇ ಭೇಟಿ ಆಗಬೇಕಿವತ್ತು. ಅಶೋಕ್ ರೈ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅದರಲ್ಲಿ ಒಬ್ಬರು ಶಾಸಕರು ಅಶೋಕ್ ರೈ, ಮತ್ತೊಬ್ಬರು UT ಖಾದರ್ ಸ್ಪೀಕರ್ ಆಗಿರುವ ಕಾರಣಕ್ಕೋಸ್ಕರ ಅವರು ಪಕ್ಷದ ಸಭೆಗಳಲ್ಲಿ ಭಾಗವಹಿಸುವಂತಿಲ್ಲ, ನಿರ್ಬಂಧ ಇದೆ. ಕಾರಣ ವಿಧಾನಸಭೆಯ ಸ್ಪೀಕರ್ ಆಗಿರೋದ್ರಿಂದಾಗಿ. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಈ ಬಾರಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥವರು, ಅವರು ಕೂಡ
ಭೇಟಿ ಆಗ್ತಾ ಇದ್ದಾರೆ. ಗಣೇಶ್ ಪ್ರಸಾದ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಕೂಡ ಭೇಟಿಯಾಗಲಿದ್ದಾರೆ. ತನ್ವೀರ್ ಸೇಠ್ ಮೈಸೂರು ಜಿಲ್ಲೆಯ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡಿರುವಂತಹ ಶಾಸಕರ ಪೈಕಿ ಇವರು ಕೂಡ ಒಬ್ಬರು. ಕಾರಣ ಜಮೀರ್ ಅಹಮದ್ ಅವರನ್ನು ನೀವು ಬೆಳೆಸ್ತಾ ಇದ್ದೀರಿ, ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಿ ಅಂಥೇಳಿ. ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯನವರ ಮೊದಲನೆಯ ಅವಧಿಯಲ್ಲಿ ಪೂರ್ಣಾವಧಿಗೆ ಶಿಕ್ಷಣ ಸಚಿವರಾಗಿದ್ದಂಥವರು ತನ್ವೀರ್ ಸೇಠ್ ಅವರು, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ. ಇನ್ನು ಕೆ ಹರೀಶ್ ಗೌಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮೈಸೂರು ನಗರದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರ. KR ನಗರ, ಡಿ ರವಿಶಂಕರ್ ಇವರು ಕೂಡ ಸಭೆಗೆ ಬರುವಂತೆ ಇವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ DK ಶಿವಕುಮಾರ್. ಇನ್ನು ಅನಿಲ್ ಚಿಕ್ಮಾರ್ದು HD ಕೋಟೆ ಶಾಸಕರು, ನಂಜನಗೂಡು ದರ್ಶನ್ ಧ್ರುವನಾರಾಯಣ್ KPCCಯ ಕಾರ್ಯಾಧ್ಯಕ್ಷರಾಗಿದ್ದಂತಹ ದಿವಂಗತ ಧ್ರುವನಾರಾಯಣ್ ಅವರ ಮಗ ದರ್ಶನ್ ಧ್ರುವನಾರಾಯಣ್. ಶಿವಲಿಂಗೇಗೌಡರು ಅರಸೀಕೆರೆಯ ಶಾಸಕರು, ಹಾಸನ ಜಿಲ್ಲೆಯ ಶಾಸಕ, ಕಾಂಗ್ರೆಸ್ನ ಶಾಸಕ. ಇನ್ನು TD ರಾಜೇಗೌಡ ಶೃಂಗೇರಿಯ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಎರಡನೆಯ ಬಾರಿಗೆ ಆಯ್ಕೆಯಾದಂಥವರು. ಇನ್ನು ನಯನ ಜಾವರ್ ಅಥವಾ ನಯನ ಮೋಟಮ್ಮ ಮೊದಲ ಬಾರಿಗೆ ಶಾಸಕರಾಗಿರುವಂಥವರು, ಮೂಡಿಗೆರೆ ಕ್ಷೇತ್ರ. HD ತಮ್ಮಯ್ಯ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, CT ರವಿ ವಿರುದ್ಧ ಗೆದ್ದಂಥವರು, ಮೊದಲ ಬಾರಿಗೆ ಶಾಸಕರಾಗಿರುವಂಥವರು. GH ಶ್ರೀನಿವಾಸ್ ತರೀಕೆರೆ ಮೊದಲ ಬಾರಿಗೆ ಶಾಸಕ. KS ಆನಂದ್ ಕಾಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ ಮಂಡ್ಯ ಜಿಲ್ಲೆಯ ಶಾಸಕರು. ಈ ಬಾರಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು, ಆದರೆ ಸಚಿವ ಸ್ಥಾನ ಸಿಗಲಿಲ್ಲ. ಪುನರ್ರಚನೆಯ ಸಂದರ್ಭದಲ್ಲಿ ಬಹುಶಃ ಸಿಗುವಂತಹ ಸಾಧ್ಯತೆ ಇದೆ ನರೇಂದ್ರ ಸ್ವಾಮಿ ಅವರಿಗೆ. ಸದ್ಯಕ್ಕೆ ಇವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಇನ್ನು KM ಉದಯ್ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಇತ್ತೀಚೆಗಷ್ಟೇ ಮದ್ದೂರು ಉದಯ್ ರೈತ ಹೋರಾಟಗಾರರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟು ಅವರನ್ನು ನಿಂದನೆ ಮಾಡಿ ರೈತ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಶಾಸಕ. ಸೊ 40 ಮಂದಿ ಶಾಸಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಸಂಚಲನ. ದೂರು ಹೇಳಿಕೊಳ್ಳಲು ಹಳೆ ಮೈಸೂರು ಭಾಗದ ಶಾಸಕರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಉತ್ತರ ಕರ್ನಾಟಕದ ಕಾಂಗ್ರೆಸ್ ಶಾಸಕರಿಗೆ ಇಲ್ವೇ ಇಲ್ಲ ಅವಕಾಶ. ಈ ಲಿಸ್ಟ್ ಅನ್ನು ನಾವು ತೆಗೆದು ನೋಡ್ತಾ ಇದ್ರೆ ಎಕ್ಸೆಪ್ಟ್ BR ಪಾಟೀಲ್ ಮತ್ತು ರಾಜು ಕಾಗೆ ಇವರನ್ನು ಹೊರತುಪಡಿಸಿದ್ರೆ ಈ ಲಿಸ್ಟ್ನಲ್ಲಿ ರಾಜು ಕಾಗೆ ಹೆಸರಾಗ್ಲಿ BR ಪಾಟೀಲ್ ಹೆಸರಾಗ್ಲಿ ಈ ಲಿಸ್ಟ್ನಲ್ಲಿ ಇಲ್ಲ. BR ಪಾಟೀಲ್ ಆಗಲಿ ರಾಜು ಕಾಗೆ ಹೆಸರಾಗ್ಲಿ ಇಲ್ಲ. ಬಟ್ ರಾಜು ಕಾಗೆಗೆ ಬರಕ್ಕೆ ಕೇಳಿದ್ದಾರೆ, BR ಪಾಟೀಲಿಗೆ ಬರಕ್ಕೆ ಕೇಳಿದ್ದಾರೆ. ಉಳಿದಂತೆ ಈ ಲಿಸ್ಟ್ನಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಹಳೆ ಮೈಸೂರು ಭಾಗದಂಥವ್ರು. ಅದರಲ್ಲಿ ರಾಮನಗರ ಜಿಲ್ಲೆಯ 3 ಶಾಸಕರು, DK ಶಿವಕುಮಾರ್, ಅವರ ಜಿಲ್ಲೆಯ 3 ಶಾಸಕರು, HC ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, CP ಯೋಗೇಶ್ವರ್, ಈ 3 ಶಾಸಕರು. ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ, ಕೊಳ್ಳೇಗಾಲ, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೇಲುಕೋಟೆ ಈ ಕ್ಷೇತ್ರದ ಶಾಸಕರು. ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಮತ್ತು ವಿರಾಜಪೇಟೆ ಎರಡಷ್ಟೇ ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ಮಂತರ್ಗೌಡ ಮತ್ತು ಎಸ್ ಪೊನ್ನಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರು, ಕ್ಯಾಬಿನೆಟ್ ದರ್ಜೆ ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ MLA. ಇನ್ನು ಚಿಕ್ಕಮಗಳೂರಿನ 4 ಶಾಸಕರು, ಚಿಕ್ಕಮಗಳೂರಿನ ಶಾಸಕರು, ಶೃಂಗೇರಿಯ ಶಾಸಕ TD ರಾಜೇಗೌಡ, ಮೂಡಿಗೆರೆಯ ಶಾಸಕ ನಯನ ಮೋಟಮ್ಮ, ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ, ತರೀಕೆರೆ ಶಾಸಕ GS ಶ್ರೀನಿವಾಸ್, ಕಡೂರು ಶಾಸಕ KS ಆನಂದ್.
ಹಳೆ ಮೈಸೂರು ಭಾಗದವರಿಗೆ ಮಣೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದರಲ್ಲಿ ಪತ್ರದಲ್ಲಿ ಹೇಳಿದ್ದಾರೆ, ಟೋಟಲ್ 27 MLAs ಇನ್ಕ್ಲೂಡ್ ಬೆಂಗಳೂರು ಡಿವಿಷನ್ನ 27 ಮಂದಿ, ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆಗಳ, ಬೆಂಗಳೂರು ಒಳಗೊಂಡಂತೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳ 27 ಮಂದಿ. ಉತ್ತರ ಕರ್ನಾಟಕದವರು ಯಾರು? ಇಬ್ರೇ, BR ಪಾಟೀಲ್ ಮತ್ತು ರಾಜು ಕಾಗೆ ಇವತ್ತು ಬರಬೇಕಿತ್ತು, ಬಂದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.